ಈ ಸಮಾಜದಲ್ಲಿ ಕತ್ತು ಎತ್ತು ನೋಡಿದರು ಕಣ್ಣೆದುರು ದುತ್ತೆಂದು ಕುಪ್ಪಳಿಸಿ ಹಬ್ಬರದಿ ಹೆಬ್ಬಾವಿನಂತೆ ಅಡಿ ಅಡಿಗೂ ಬಾಯಿ ತೆರೆದು ಬೋರ್ಗಟ್ಟಿಸುತ್ತಿದೆ ಈ ಲಂಚವೆಂಬ ಪೆಡಂಭೂತ. ಈ ಲಂಚವೆಂಬ ಗಾನಕ್ಕೆ ಸಿಲುಕಿ ಓದಿಗೆ ತಕ್ಕ ಕೆಲಸ ಸಿಗದೆ ಅದೆಷ್ಟು ಕೆಲಸ ಪಡೆಯಲೇಬೇಕೆಂದು ಹಠ ತೊಟ್ಟು ಅದು ಕನಿಕರವಿಲ್ಲದ ಧನಿಕರ ಮುಂದೆ ಕೈ ಕಟ್ಟಿ ನಿಂತಿರುವ ಅದೆಷ್ಟೋ ವಿದ್ಯಾವಂತ ಯುವಕರನ್ನು ಕಂಡಾಗ ನನ್ನ ರಕ್ತ ಕೊತನೆ ಕುದಿಯುತ್ತಿದೆ. ಏನು ನನ್ನ ಮಾವನ ಆಶೀರ್ವಾದ ಫಲವಾಗಿ ಸಿಕ್ಕ ಈ ಪೊಲೀಸ್ ನೌಕರಿಯ ಮರೆಯಲ್ಲಿ ನ್ಯಾಯಕ್ಕಾಗಿ ತಲೆಬಾಗಿ ಸತ್ಯಕ್ಕಾಗಿ ಹೋರಾಡುತ್ತಲೇ ಬಹುಸಂಚನಿಂದ ವಂಚನೆ ಮಾಡುವ ದುಷ್ಟರನ್ನು ದಮನ ಮಾಡಲೇಬೇಕು. ಅಂದಾಗಲೇ ನಮ್ಮ ಧರ್ಮವಂತ ಮಾವನ ಶ್ರಮಕ್ಕೆ ತಕ್ಕುದಾದ ಫಲ ದೊರೆಯುತ್ತದೆ. ಹಲೋ ಸಂಧ್ಯಾ, ಹೇಗಿತ್ತು ಪ್ರಯಾಣ? ನನ್ನ ಪ್ರಯಾಣ ಹೇಗಿತ್ತು ಅಂತ ತಿಳಿದುಕೊಳ್ಳೋಕೆ ನೀನು ಸ್ಟೇಷನ್ ತನಕ ಬರಬೇಕಾಗಿತ್ತು. ಯಾಕೆಂದ್ರೆ ಚೇಚಿ ಅಲ್ಲಿ ಅದು ರೈಲ್ವೆ ಗಾಡಿನ ಅಥವಾ ಕುರಿಗಳು ತುಂಬೋ ಗಾಡಿನ, ಅವರ ಬೆವರು ವಾಸನೆ, ಅವರ ಬಿಹೇವಿಯರ್ ನನಗಂತೂ ತುಂಬಾನೇ ಇರಿಟೇಟ್ ಅನಿಸ್ತಾ ಇತ್ತು. ಯಾಕಾದ್ರೂ ಟ್ರೈನಿಗೆ ಬಂದಿ ಅಂತ ಅನಿಸ್ತಿತ್ತು. ಸಂಧ್ಯಾ, ಇದು ಸಾಮಾನ್ಯ ಹಳ್ಳಿ ಕಡೆ. ನೀನು ಈಗ ಬಂದಿರುವೆ ಅಲ್ಲ, ಮುಂದೆ ಎಲ್ಲ ನಿನಗೆ ಅನುಭವ ಆಗುತ್ತದೆ. ಏನು ಅನುಭವನೋ ಏನು, ಹೋಗ್ಲಿ ಬಿಡು. ಇರ್ಲಿ, ಅಪ್ಪಾಜಿ ಕಾರ್ ಗಾಡಿ ತೆಗೆದುಕೊಂಡು ಹೋಗು ಅಂದ್ರು. ನಾನೇ ಹಾಗೆ ಜಾಲಿಯಾಗಿ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಇರ್ಲಿ, ನನಗೆ ಉಳಿದುಕೊಳ್ಳೋಕೆ ಗೆಸ್ಟ್ ಹೌಸ್ ರೆಡಿ ಮಾಡಿದ್ದೀರಾ? ಸಂಧ್ಯಾ, ಇಲ್ಲಿ ಉಳಿದುಕೊಳ್ಳುವುದಕ್ಕೆ ಒಂದು ಪೊಲೀಸ್ ಕ್ವಾರ್ಟರ್ಸೇ ಇಲ್ಲ. ಇನ್ನು ನಿಮ್ಮ ಹಾಗೆ ಬಂದವರಿಗೆ ಗೆಸ್ಟ್ ಹೌಸ್ ಎಲ್ಲಿಂದ ಬರಬೇಕು? ಹೌದಾ, ಇರ್ಲಿ ಬಿಡಿ. ನಮ್ಮ ಅಪ್ಪಾಜಿಯವರು ತಮ್ಮ ಫ್ರೆಂಡ್ಗೆ ಫೋನ್ ಮಾಡಿ ಹೇಳಿದರಂತೆ, ಅವರಿಗೆ ಗೆಸ್ಟ್ ಹೌಸಲ್ಲಿ ಇರ್ತೀನಿ. ನಿಮ್ಮ ಅಪ್ಪಾಜಿಯ ಫ್ರೆಂಡ್ ಈ ಊರಿನಲ್ಲಿ ಯಾರಿದ್ದಾರೆ? ರಾಜವರ್ಧನ್ ಅಂತ. ಏನು, ಆ ರಾಜವರ್ಧನ? ಬೇಡ ಸಂಧ್ಯಾ, ಬೇಡ. ಆ ರಾಜವರ್ಧನ ಮೊದಲೇ ಡೇಂಜರ್ ಮನುಷ್ಯ. ಇದಕ್ಕೆ ನಾನೇ ಬೇರೆ ವ್ಯವಸ್ಥೆ ಮಾಡುತ್ತೇನೆ. ಅರ್ಜುನ್, ಅವನು ಡೇಂಜರ್ ಮನುಷ್ಯನಾದ್ರೆ ಈ ಸಂಧ್ಯಾ ಅವನಿಗಿಂತ ಡೇಂಜರ್ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಯಾಕೆ, ನನ್ನ ಮೇಲೆ ನಿಮ್ಗೆ ಅನುಮಾನವೇ? ಹಾಗೇನಿಲ್ಲ ಸಂಧ್ಯಾ, ಪೊಲೀಸ್ ಅಲ್ಲವೇ, ಅನುಮಾನ ಅನ್ನೋದು ಈ ಕಾಕಿಯ ಜೊತೆಗೆ ಯಾವಾಗಲೂ ಇರುತ್ತದೆ. ಬನ್ನಿ, ಹಾಗಾದ್ರೆ ಹೋಗೋಣ. ಏ ಕಳ್ಳಿ, ಈ ಲವರ್ ಬಾಯ್ ಡ್ಯೂಟಿ ಬಿಟ್ಟು ಬ್ಯೂಟಿಗಾಗಿ ಕಾಯುತ್ತಿರುವಾಗ ಹಾಗೆ ಹೊರಟಿದ್ದೀಯಾ? ಮತ್ತೆ ಏನ್ ಮಾಡೋಣ ಅಂತ ಹೇಳ್ತೀರಾ? ನಮ್ಮಿಬ್ಬರ ಈ ಪ್ರಥಮ ಸಮ್ಮೇಳನದ ಶುಭ ಗಳಿಗೆಯಲ್ಲಿ ಫಸ್ಟ್ ಸಾಂಗ್ ಮುಗಿಸಿ ಹೋಗೋಣ. ಆಯ್ತು, ನಿಮ್ ಇಷ್ಟದಂತೆ. ಯಾಮಿನಿ ಯಾರಮ್ಮ ನೀನು, ಯಾಮಿನಿ ಯಾರಮ್ಮ ನೀನು, ಯಾಮಿನಿ. ಯಾಮಿನಿ ಯಾರಮ್ಮ ನೀನು,
ಒಳಗೆ ಮೈ ತುಂಬಿದೆ ಕಂಸ ನೆರೆಯೋಡೆ ಎದೆಗೆ ಹಿಡಿದೋಡೆ ಜೀವದಲ್ಲೆಂದಿದೆ ಬೇರೆ ದಾರಿಯೂ ಇಲ್ಲ ನನಗೆಂದು ನೀನು ಸಿಕ್ಕಾಗಿದೆ ನಾನು ಹುಡುಗಿದ್ದು ನನ್ನ ನಿರ್ಧಾರ ನೀನೇ ಇನ್ನೇನಿದೆ ನಿಹಾರಿಗ ಅಗರ್ಜಿಗ ಅನಾಮಿಗ ಹೆಸರೇನೆ ಬರೋನಿಗ ಶಿವಾನಿಗ ಶಿವಾಂತಿಗ ನೀನೇ ಚಕ್ರವರ್ತಿ ಈ ಚಕ್ರವರ್ತಿ ಕಣ್ಣಿಟ್ಟ ಹೆಣ್ಣಿನ ವಿಚಾರವಾಗಲಿ ಕೈಗೊಂಡ ಕೆಲಸದ ವಿಚಾರವಾಗಲಿ ಅಥಾವನು ಅಡ್ಡ ಬರುತ್ತಾನೆ ನಾನು ನೋಡುತ್ತೇನೆ ಅಡ್ಡ ಬಂದವನನ್ನು ಅಡ್ಡವಾಗಿ ಸಿಳಿ ಅವನ ರುಂಡ ಚೆಂಡಾಡಿ ಕಾಲ್ ಚೆಂಡಿನಂತ ಆಟ ಆಡುವುದೇ ಇವನ ಅಸಲಿ ಕಾಯಕ ಮಂತ್ರಿ ಮಹೋದಯರ ಸಪೋರ್ಟಿನಿಂದ ಆ ಸತ್ಯದೇವನ ನಿಧಿಯನ್ನು ನನ್ನದಾಕಿಸಿಕೊಳ್ಳುವ ಮಹತ್ಕಾರದಲ್ಲಿ ಅದ್ಯಾವನು ಅಡ್ಡ ಬರುತ್ತಾನೆ ನಾನು ನೋಡುತ್ತೇನೆ ಆ ಆಸ್ತಿಯ ವಿಚಾರದಲ್ಲಿ ಸೈಲೆಂಟ್ ಆದರೆ ನಿನಗೆ ಉಳಿಗಾಲ, ಇಲ್ಲವಾದರೆ ತಪ್ಪದು ಮಗನೇ ನಿನಗೆ ಅಳಿಗಾಲ. ಯಾಕೆಂದರೆ ಈ ಚಕ್ರವರ್ತಿ ನುಂಗಲು ಬಾಯಿ ತೆಗೆದರೆ ಬೆಟ್ಟದ ಹುಲಿ, ಕದನಕ್ಕೆ ಕಾಲು ಕೆದರಿದರೆ ಕಾಲು ಕೆದರಿದ ಹುಲಿ. ನಿಮ್ಮಂತ ಶ್ರೀಮಂತರ ಸೋಗಿನಲ್ಲಿ ಬಡಿವಾರದ ಬದುಕು ಸಾಗಿಸುವವರಿಗೆ ಬಂಡೆದ್ದ ಪುಂಡ ಹುಲಿ. ಈ ಹುಲಿ ಹೆಜ್ಜೆ ಕಾಲಿಟ್ಟ ಬಂದ ಮೇಲೆ ನಿನಗೆಲ್ಲಿದ್ದೇನೆ ಮಗನ ನೆಲೆ. ಆ ನಿಧಿ ನನ್ನ ಕೈ ವಶವಾದಾಗಲೇ ನನ್ನ ಅರ್ಥಕ್ಕೆ ಶಾಂತಿ, ಅಲ್ಲಿಯವರೆಗೆ ಹೇಳುತ್ತಲೇ ಇರುತ್ತದೆ ಸೇಡಿನ ಕ್ರಾಂತಿ. ಯಾವುದು ಹಳ್ಳಿ ರೆಂಬಿ ಬೆಳ್ಳಿ ಬೊಂಬೆಯಂತೆ ಬರುತ್ತದೆ, ಬರಲಿ ಬರಲಿ. ಹಲೋ ಸಂಧ್ಯಾ, ಇವ್ಯಾವ್ಲೇ ಇವ ಹಿಂದ್ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಸೋದರತಿ ಮಗನಂಗ್ ಮಾತಾಡ್ದಾನಲ್ಲ. ಎಕ್ಸ್ಕ್ಯೂಸ್ ಮೀ, ಯಾಕೆ ಏನು ಸಮಾಚಾರ? ಅದಕ್ಕೇನಂತೆ ಸೋದರ ಅತ್ತೆ ಎಂಬವನನ್ನು ಮಾಡಿಕೊಳ್ಳಬೇಡ ಒಂದವಾರಾರು ಈ ಹಳ್ಳಿಯಲ್ಲಿ ಸುಂದರವಾಗಿ ಕಾಣುತ್ತಿರುವ ಎನ್ನುತ್ತಾನೆ. ನನ್ನ ಸುಖ ಕಷ್ಟ ತಗೊಂಡು ನೀನು ಉಪ್ಪಿನಕಾಯಿ ಹಾಕಿ ನೆಕ್ಕವಾದಿದಿ. ನಿನಗೆ ಬೇಕಲೇ ಸುಮ್ಮನ ಚಂದಾಗ ಸರಿಯಾಗಿ ಮಾತಾಡೋದ ಕಲೆ. ನಾ ಯಾರ ಗೊತ್ತೈತಿಲ್ಲ. ಲೇ ಯಾರೇ ನೀನು? ಯಾರಾದರೆ ನನಗೇನು? ನನ್ನ ಕಣ್ಣಲ್ಲಿ ಸುಂದರವಾಗಿ ಕಾಣುತ್ತಿರುವ ಎನ್ನುತ್ತಾನೆ. ಬಾರಲೇ ಬಿಂಕದ ಹುಚ್ಚ ಹಳೆ ಹುಚ್ಚ ಹೆಂಗ್ ಮಾತಾಡ್ದ ನೋಡು, ಎಟ್ರ ಬುದ್ಧಿ ತಿಳಿದಕ್ಕಂತೀನಿ. ಇದು ಏನಾರ ಹಳ್ಳಿ ರಂಬೆ ಅಂತೇಳಿ ಹಲ್ಕ ಬುದ್ಧಿ ತೋರ್ಸಾಕ ಬಂದಿ. ಬಾಯಾಕಿನ ಹಲ್ಲ ಹಲ್ಲ ಅಂದ್ರೇನ ಚಂದಾಗ ಮರ್ಯಾದೆ ಕೊಟ್ಟು ಮಾತಾಡಕಲಿ. ಮರ್ಯಾದೆ ಲೇ ಮರ್ಯಾದೆಗೆ ಹುಟ್ಟಿದ ಮಾನಿನೇ. ಇನ್ನು
ನಿನ್ನ ದಾರಿ ಹಿಡಿಯುವ ಮೊದಲು ನನ್ನ ಈ ಅಡ್ಡ ದಾರಿಯಲ್ಲಿ ಬಂದು ಹೋಗುಬಾರೆ ವೈಯಾರಿ. ನಿನ್ನ ಅಡ್ಡದಾರಿ ಯಾವುದು? ಅಡಕಸ್ಬಿ ನನ್ನ ಮಗನ. ಅದಕ್ಕೆ ಹೇಳುವುದು, ಈ ಹಳ್ಳಿನ ಪ್ರಪಂಚ ಮಾಡಿಕೊಂಡು ಬಿದ್ದಿರುವ ನಿನ್ನಂತವಳು ನನ್ನಂತವನ ಸಂಘ ಬೆಳೆಸಬೇಕು ಅಂತ. ಅದಕ್ಕೆ ನನ್ನ ಜೀವನದಲ್ಲಿ ಆಟ ಆಡು ಬಾ. ನಿನ್ನ ಜೀವನದ ಮೊದಲುಗಳನ್ನೆಲ್ಲ ಕಲಿಸಿಕೊಡುತ್ತೇನೆ. ಬಾ ಚೆಲುವೆ ಬಾ. ಹೌದು ಹುಲಿಯ ತಂಡಾಗ ತಿಂಡಿ ನಮ್ಮ ಇವಂದು. ನೀ ಆ ರೂಟ್ನಾಗಂದ ಬರಾಕತ್ತೇನ ಮಗನ? ಇದು ಎಲ್ಲರ ಹಳ್ಳಿ ರಂಬಿ ಬೆಳ್ಳಿ ಗೊಂಬಿ ಅಂತೇಳಿ ಕಿಸಿ ಕಿಸಿ ಹೊಲ ಕಿಸಿ ಕತ್ತಿ ಕಿಸದ ಹೊಲ ಮಣ್ಣಗ ಬಿದ್ದಾವ. ಹುಷಾರ ನೋಡ್ರಿ, ಇದು ಒಂದು ಹೆಣ್ಣು ನಾಯಿ ಕಂಡು ಕೂಲಿ ಚಿತ್ತಿ ಮಳೆ ಗುಟ್ಟಿದಿ ಬೆದೆ ನಾಯಿ ಗಚ್ಚಿ ಹೆಂಗ ಕಾಲ್ ಕೆರ್ಕೊಂಡ ಬರಾಕತ್ತೈತಿ. ಇದಕ್ಕ ನಾಚಿಕೆ ಮಾನ ಮರ್ಯಾದೆ ಏನ್ರ ಆಯ್ತು ನಿಲ್ಲೋ ಎಲ್ಲ ಬಿಟ್ಟ ನಿಂತಾಯ್ತು. ದಾರಿ ಬಿಡ. ದಾರಿ ಬಿಡುತ್ತೇನೆ, ಯಾಕೆ ಅವಸರ ಮಾಡುತ್ತಿರುವೆ ಚೆಲುವೆ? ಮೊದಲು ಬಂದು ಬಿಗಿ ದಪ್ಪ, ನಂತರ ನಾನೇ ಬಿಟ್ಟು ಕಳಿಸುತ್ತೇನೆ. ಬಾ ಚೆಲುವೆ ಬಾ. ಕೈ ಬಿಡ್ಲಯ್ಯಪ್ಪ. ಮೊದಲ ಎಷ್ಟು ಮಂದಿ ಅದಾರ ಕೈ ಮುಗಿತೀನಿ ಅಪಾರ್ಥ ಮಾಡ್ಕೊಂತಾರೆ ಅವರು. ನಾ ಅಂತ ಕೆಲ್ಲ. ಹಾಗಾದರೆ ಒಂದು ಕೆಲಸ ಮಾಡು, ಮಂದಿಯ ಅಪಾರ್ಥ ಮಾಡಿಕೊಳ್ಳಬೇಡದಂದರೆ ನನ್ನ ಜೊತೆ ಒಂದು ಸಲ ಕುಣಿದು ಕುಪ್ಪಳಿಸು. ಆವಾಗ ನಾನೇ ಬಿಟ್ಟು ಕಳಿಸುತ್ತೇನೆ. ಅರಗಿನಿ, ನಾನೇ ಬಿಟ್ಟು ಕಳಿಸುತ್ತೇನೆ. ಇವ ಹಂಗ ಬಿಡಂಗ ಕಾನೂಲ್ ನನ್ನ. ಸುಮ್ಮ ಏನಾರ ಯಾಕಾಗಲ್ಲಕ್ಕ ಇವ ಹೇಳ್ದಂಗ ಒಂದು ಗಿಚ್ಚಿ ಗಿಲಿಗಿಲಿ ಹೋಗೋದು. ಸುಮ್ಮ ಇಲ್ಲಿಂದ ಹೋದ್ರ ಚಲೋ ಅದ್ ನಾನು. ಆಯ್ತಲ್ಲ, ಆಡ್ತೀನಿ. ಅನರ್ಘ್ಯರತ್ನವೇ 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 ಅನರ್ಘ್ಯರತ್ನವೇ
ಈ ಆಶಾಲತೆಯಲ್ಲಿ ಲಾ 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 ಲಾ. ಬಿಡ್ಲೆ ಕೈನ ಬಿಡು, ಬಿಡಲಿಲ್ಲ ಅಂದ್ರೆ ಹೋಗ್ಬಿಡ್ತೀನಿ. ನಮ್ಮಂಥವರು ಬಂದು ಸರಿಯಾದ ದಾರಿಯಲ್ಲಿ ಕಳಿಸಿಕೊಡಬೇಕಾಗುತ್ತದೆ. ಯಪ್ಪ ಪರಶುರಾಮಣ್ಣ, ನಿನ್ನ ಪಾಲಕ್ ಉದೋಯಪ್ಪ, ಬಂದು ಚಲೋ ಮಾಡ್ದಿ. ಇಲ್ಲಂದ್ರೆ ನನ್ನ ಚೀಲನ ಅಲ್ಲ ಶೀಲನ ಹಾಳು ಮಾಡ್ತಿದ್ನ. ಬಂಗಾರಿ, ನಿನ್ನಂತ ಘಟವಾಣಿ ಹೆಣ್ಣನ್ನು ಈ ಪಿಜ್ಜಾ ಬರ್ಗರ್ ತಿನ್ನೋ ಬಾಯಿ ಮಡುಕನ ಏನು ಮಾಡುತ್ತಾನೆ ಬಿಡಮ್ಮ. ನೀನಿನ್ನು ಹೊರಡಮ್ಮ. ಈ ಹಸಿದ ನಾಯಿಯನ್ನು ನಾನು ನೋಡಿಕೊಳ್ಳುತ್ತೇನೆ. ಆಯ್ತಾ ಅಣ್ಣ, ಸಣ್ಣದ ಕಡಿ ಹಂಗ ಆಯ್ತಣ್ಣ, ಬರ್ತೀನಿ. ಯಾವುಡ್ಲೇ ನೀನು ನನ್ನ ಕಾರ್ಯಕ್ಕೆ ಅಡ್ಡ ಬಂದ ಅವಲಕ್ಷಣ ಕೇಳಿ ನನ್ನ ಮಗನೇ. ಬಾಯ್ ಮುಚ್ಚು ಕಥೆಯ ಮಗನೇ. ನಮ್ಮ ಹಳ್ಳಿಯ ಹುಡುಗಿಯರ ತಂಟೆಗೆ ಬಂದರೆ ನಿನ್ನ ಕೈಯನ್ನೇ ಕತ್ತರಿಸುತ್ತೇನೆ. ಅವರ ಬಗ್ಗೆ ಕೀಳಾಗಿ ಮಾತನಾಡಿದರೆ ಉಸಿರೆತ್ತುವ ನಿನ್ನ ನಾಲಿಗೆಯನ್ನೇ ಛಿದ್ರ ಛಿದ್ರ ಮಾಡಿಬಿಡುತ್ತೇನೆ. ಏ ಪರ್ಸ, ಸುಮ್ಮನೆ ನಿನ್ನ ದಾರಿ ನಿನ್ನ ನೋಡಿಕೊಂಡು ಹೋಗಲೇ ಮಗನೇ. ನನ್ನ ದಾರಿಗೆ ಅಡ್ಡ ಬರಬೇಡ, ಅದರ ಪರಿಣಾಮ ಭೀಕರವಾಗಿರುತ್ತದೆ ಮಗನೇ. ಏನು ಮಾಡ್ತೀಯಾ? ನಮ್ಮಂತ ಸಿಡಿದೆದ್ದ ರೈತ ಒಂದು ಸಲ ಕಾಲು ಕೆದರಿದರೆ ಈ ಬ್ರಹ್ಮಾಂಡದಲ್ಲಿ ಬೆಂಕಿಯ ಕೆನ್ನಾಲಿಗೆನೇ ಉದ್ಭವವಾಗುತ್ತದೆ. ರೈತ ಸಿಡಿದೆದ್ದರೆ ನಿಮ್ಮಂತ ಸಿಟಿ ಜನರ ಬದುಕು ಸೀಳು ನಾಯಿ ಅಂತ ಆಗುತ್ತದೆ. ನಮ್ಮಂತ ರೈತ ಗೊಡಗಿದರೆ ಗೊಡಗೊಡನೆ ನಡುಗೋದು ರಾಜ್ಯವನ್ನಾಳುವ ವಿಧಾನಸೌಧ ಅಂದಾಗ ಏಕೋಚಿತ್ತ ನಿನ್ನಂತ ನಾಮರ್ದನ ನಮಗ ಏನು ಮಾಡುತ್ತಾನೆ? ಲೇ ಪರದೇಶಿ ನನ್ನ ಮಗನೇ, ಈ ಚಕ್ರವರ್ತಿ ಒಂದು ಸಲ ವಿಧಾನಸೌಧದ ಕಡೆ ಸವಾರಿ ಹೊರಟರೆ ಮಂತ್ರಿ ಮುಖ್ಯಮಂತ್ರಿಗಳ ಸಲಾ ಮಾಡಿದು ನಿಲ್ಲುವಾಗ ನಿನ್ನ ಕೆಲಸ ನೀನು ನೋಡಿಕೊ ಹೋಗಲೇ ಮಗನೇ. ಅದೇ ಅವಳು ಕಿತ್ತೋದ ಬಜಾರ ಹೆಣ್ಣಿನ ಸಲುವಾಗಿ ನನ್ನನ್ನು ಎದುರು ಹಾಕಿಕೊಳ್ಳಬೇಕಲ್ಲ ಮಗನೇ. ಏ ಚಕ್ರವರ್ತಿ, ನಿಮ್ಮಂತ ಕೆಟ್ಟ ಸೂಳೆಯ ಮಕ್ಕಳ ಪಾಲಿಗೆ ಹೆಣ್ಣೆಂದರೆ ಬಜಾರಿಗಳಂತೆ ಕಾಣಬಹುದು. ಆದರೆ ನಮ್ಮಂತವರ ಪಾಲಿಗೆ ಹೆಣ್ಣೆಂದರೆ ದೇವತೆ, ಹೆಣ್ಣೆಂದರೆ ಸಹನಾಮೂರ್ತಿ. ಹೆಣ್ಣಿನ ವಿಚಾರದಲ್ಲಿ ನಾವು ಭೂಮಿ ತಾಯಿಯನ್ನು ಕಾಣುತ್ತೇವೆ. ಅಂತ ತಾಯಿಯ ಬಗ್ಗೆ ಕಾಮದ ಕಣ್ಣು ಬೀರಲು ನಾಚಿಕೆಯಾಗುವುದಿಲ್ಲವೇ ಈ ನಿನ್ನ ಹೇಸಿ ಜನ್ಮಕ್ಕೆ? ಲೇ ಪರದೇಶಿ ನನ್ನ ಮಗನೇ, ಹೆಣ್ಣನ್ನು ದೇವತೆ ಎನ್ನುವ ನಿನಗೆ ಆ ಹೆಣ್ಣಿನ ಅಂತರಾಳದ ಪಾಠ ಹೇಳುವೆ, ಕೇಳಿಸಿಕೋ. ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದರು. ಮದುವೆಗೆ ಮೊದಲ ಗಂಡ ಗಮನಿಸದೆ ವಿರಹ ದುರಿಯಲ್ಲಿ ಬಳಲಲಾರದೆ ತಾನು ಬಯಸಿದ ಮಿಂಡನಿಗೆ ಬಿದ್ದೇಳುವ ಕೈಯಾಳಿ ಹೆಣ್ಣುಗಳು ನಿನ್ನ ಪಾಲಿಗೆ ದೇವತೆಯರೇ. ತಾಳಿ ಕಟ್ಟಿದ ಗಂಡನಿಗೆ ಕುಡಿತದ ಹುಚ್ಚು ಹಚ್ಚಿಸಿ ಮಿಂಡನ ದುಡ್ಡಿನಲ್ಲಿ ಹೊಟ್ಟೆ ತುಂಬ ಕುಡಿಸಿ ಮಂಚದ ಕೆಳಗೆ ಅವನನ್ನು ಮಲಗಿಸಿ ದುಡ್ಡು ಕೊಟ್ಟ ಮಿಂಡನೊಂದಿಗೆ ಅದೇ ಮಂಚದ ಮಿಲಿಗೇಳುವ ಕೈಯಾಳಿ ಹೆಣ್ಣುಗಳು ನಿನ್ನ ಪಾಲಿಗೆ ದೇವತೆಯರೇ. ಲೇ ಪರ್ಸ್ಯ, ಇಂಥ ಮಿಟಕಲಾಡಿ ಹೆಣ್ಣುಗಳಿಗೆ ನೀನೇಕೆ ದೇವರಾಗಿ ನಿಲ್ಲುವೆ? ಪರ್ಸ್ಯ, ಇಂಥ ಮಿಟಕಲಾಡಿ ಹೆಣ್ಣುಗಳಿಗೆ ಆ ಅನ್ನದಾನೇಶ್ವರನೇ ಕಣ್ಮುಚ್ಚಿ ಕಲ್ಲಾಗಿ ಕುಳಿತಿದ್ದಾನೆ. ಯಾಕೆ ಗೊತ್ತಾ? ಹರೆಯದ ಮಬ್ಬಿನಿಲ್ಲಿ ಹಬ್ಬ, ಅಲ್ಲಿ ಇಲ್ಲಿ ಹಬ್ಬ ಮಾಡಿಕೊಂಡರೆ ಜನರ ಕಣ್ಣಿಗೆ ಬೀಳುತ್ತೇವೆಂದು ಹೇಳಿ ಆ ದೇವಸ್ಥಾನದ ನೆರಳಿನಲ್ಲಿ ಬಿದ್ದು ತಮ್ಮ ಕಾಮದ ತೀರಿಸಿಕೊಂಡು ಬರುವುದು ಕಂಡು ಆ ದೇವರ
ನೋಡಿದರೆ ಕಣ್ಮುಚ್ಚಿ ಕಲ್ಲಾಗಿ ಕುಳಿತಿದ್ದಾನೆ. ಹೇ ಭಂಡ, ಸಮಾಜದ ಹುಳುಕುಗಳ ಬಗ್ಗೆ ಹಂಗೆಲ್ಲದೆ ಮಾತನಾಡುವ ಮೊದಲು ನಿನ್ನ ಬಗ್ಗೆ ನೀನು ಅರಿತುಕೊ ಮಗನೇ. ಒಂಟಿ ಹೆಣ್ಣು ಸಿಕ್ಕಿದ್ದಾಳೆಂದು ಸಿಂಹದಂತೆ ಗರ್ಜಿಸಿದಲ್ಲದೆ ನೀತಿ ಪಾಠ ಹೇಳುವೇನೋ ಕತ್ತೆಯ ಮಗನೇ. ಇದೇ ನೀತಿಯಡಿಯಲ್ಲಿ ನಿನಗೆ ಜನ್ಮ ನೀಡಿದ್ದಾಳೇನೋ? ಓ ನಿನ್ನ ಹೊತ್ತ ತಾಯಿ! ಲೇ ಪರದೇಶಿ ನನ್ನ ಮಗನೇ, ಈ ನಮ್ಮಿಬ್ಬರ ವಿಚಾರದಲ್ಲಿ ನನ್ನ ಹಡೆದ ತಾಯಿಯನ್ನು ಎಳೆದು ತರಬೇಡ. ಯಾಕೆಂದರೆ ಈಗ ಕಾಮದಿಂದ ಕಂಗೆಟ್ಟ ಈ ಹಸಿದ ಹೆಪ್ಪುಲಿ ಅವಳ ದೇಹದ ಸವಿಯನ್ನು ಉಣ್ಣದೆ ಬಿಡಲಾರ. ನೀನು ಹೋಗಿ ನಿನ್ನ ಕೆಲಸ ನೋಡಿಕ ಹೋಗಲೇ ಮಗನೇ. ಲೇ ಚಕ್ರವರ್ತಿ, ನೀನು ಹಸಿದ ಹೆಪ್ಪುಲಿ ಆದರೆ ಹೋ ಹೆಪ್ಪುಲಿಗಳ ಹಿಂಡಿಗೆನೆ ಸರದಾರ ನಾನು. ಲೇ ಪರ್ಷ, ಮಾತಿಗೆ ಮಾತು ಬೆಳೆಸಿ ಆಗಬೇಡ ಬರಗೈ ಫಕೀರ. ಹೇಗಿಲ್ಲ ಹಿಡಿದ ಯೋಗಿ ನಾನೆಂದು ಹಳ್ಳಿಯಲ್ಲಿ ರೈತನಾಗಿರುವೆ, ಅದರ ಕೆಲಸ ಅಷ್ಟೇ ನೋಡಿಕ ಹೋಗಲೇ ಮಗನೇ. ಇಲ್ಲವಾದರೆ ಎಡೆ ಬಿಚ್ಚಿದ ಕಾಳಿಂಗ ಸರ್ಪದಂತೆ ಎಡೆ ಬಿಚ್ಚಿ ನಿಲ್ಲಬೇಕಾಗುತ್ತದೆ ಈ ನಿನ್ನ ಪಾಲಿಗೆ. ಲೇ ಕಾಮುಕ ಚಕ್ರವರ್ತಿ, ನೀನು ಹೆಡೆ ಬಿಚ್ಚಿ ಆಡುವ ಕಾಳಿಂಗ ಸರ್ಪವಾದರೆ ಆ ಸರ್ಪದ ಹೆಡೆ ಒಡೆಯುವ ಗರುಡ ನಾನಾಗಬೇಕಾಗುತ್ತದೆ. ದಿಲ್ಲಿಂದ ಹಳ್ಳಿಗೆ ಬಂದು ಇಲ್ಲಿ ನಿನ್ನ ಬಂಡತನದ ಪುಂಡಾಟಿಕೆ ತೋರಿಸಿದ್ದೇ ಆದರೆ ಸದ್ದಿಲ್ಲದೆ ಸ್ಮಶಾನದ ಯಾತ್ರೆ ಕೈಗೊಳ್ಳಬೇಕಾಗುತ್ತದೆ. ಬಲು ಜೋಕೆ. ನನಗೆ ಜೋಕೆ ಹೇಳುವ ಏನು ಜೋಕರ್ ನನ್ನ ಮಗನೇ. ಆ ದ್ರೌಪದಿಯನ್ನು ಶ್ರೀಕೃಷ್ಣ ಕಾಪಾಡಿದ ಹಾಗೆ ಈಗ ನೀನು ಇವಳನ್ನು ಬಂದು ಕಾಪಾಡಿದೆಯಲ್ಲ, ಅದಕ್ಕೆ ತಕ್ಕ ಪ್ರತಿಫಲ ಮುಂದೆ ಒಂದು ಸಲ ನಾ ಕೊಡುತ್ತೇನೆ. ಈ ಸಮಾಜದಲ್ಲಿ ಎಂತ ಕಾಮುಕರಿದ್ದಾರು. ಹೆಣ್ಣನ್ನು ಕಾಲು ಕಸದಂತೆ ಕಾಣುತ್ತಾ ಸಿಕ್ಕಲ್ಲೇ ಬಲಾತ್ಕಾರ ಕೊಲೆಗಳು ನಡೆಯುತ್ತಿವೆ. ಇತ್ತೀಚೆಗೆ ನಮ್ಮ ಹಳ್ಳಿಗಳಲ್ಲೂ ಕೂಡ ಹೆಣ್ಣಿಗೆ ಭದ್ರತೆಯೇ ಇಲ್ಲದಂತಾಗಿದೆ. ಹೀಗೆ ಆದರೂ ಹೆಣ್ಣು ಬದುಕುವುದು ಆದರೂ ಹೇಗೂ ಈ ಹಾಳು ಸಮಾಜದಲ್ಲಿ. ಈ ಜಿಂದಗಿ ಎಲ್ಲೋ ನವಾ. ಹಠವಾದಿ ಘಟ 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 ಸರ್ಪ ಹಠ 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 ಹಠವಾದಿ. ಸ್ವಾತಂತ್ರ್ಯ ಪರಕೀಯರಿಂದ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿ ಅಂತ ಯಾರು ಹೇಳಿದ್ರು? ಈ ಸಮಾಜದಲ್ಲಿ ಪಾಶ್ಚಿಮಾತ್ಯರಿಂದ ಸ್ವಾತಂತ್ರ್ಯ ಸಿಕ್ಕಿದ್ದರು, ನಮ್ಮಂತ ಖದೀಮರಿಂದ ಮುಕ್ತಿ ಸಿಕ್ಕಿಲ್ಲ. ಈ ಸಮಾಜದ ಜನತೆಗೆ ಮಳೆ ಗಾಳಿ ಬಿಸಿಲಿಗೆ ಹೆದರದೆ ಸ್ವಾತಂತ್ರ್ಯ ತಂದು
ನಮ್ಮಂತವರ ಸ್ವಾರ್ಥ ಭಾವನೆಗಳಿಂದ ಅವರ ಭಾವನೆಗಳಿಗೆ ಬೆಲೆ ಇಲ್ಲದಾಯಿತು. ನಮ್ಮಂತವರು ನಡೆಸುತ್ತಿರುವ ಅಧರ್ಮದ ವಿಧದಲ್ಲಿ ಗಾಂಧೀಜಿ ಕಂಡ ರಾಮರಾಜ ಬಚ್ಚವಾಯಿತು. ಈ ಅಗ್ನಿವೀರನಂತ ಖದಿಮರ ಕೈಯಲ್ಲಿ ಸತ್ಯ ಸಿಲುಕಿಕೊಂಡು ವಿಲನೆ ಒದ್ದಾಡುತ್ತ ಸುಳ್ಳಿನ ಸಾಮ್ರಾಜ್ಯದಲ್ಲಿ ಸತ್ತು ಹೋಯಿತು. ಸತ್ಯದ ಸಾಮ್ರಾಜ್ಯ ಅನ್ಯಾಯ, ಅಧರ್ಮ, ಭ್ರಷ್ಟಾಚಾರದಿಂದ ಬಾಳುತ್ತಿರುವ ನಮ್ಮಂತ ಭಾರತೀಯ ಬ್ರಿಟಿಷರನ್ನು ಒದ್ದೋಡಿಸಲು ಮತ್ತೆ ಹುಟ್ಟಿ ಬರಬೇಕಾಗಿದೆ ಮಹಾತ್ಮ ಗಾಂಧಿ ಅಂತ ಹೋರಾಟಗಾರರು. ಇಲ್ಲಿ ನಮ್ಮದೇ ಅಧಿಕಾರ, ನಮ್ಮದೇ ದರ್ಬಾರ. ನಮ್ಮ ಮಾವ ಸತ್ಯ ದೇವರವರದು ಎಂಥ ವಿಶಾಲವಾದ ಮನೋಭಾವನೆಯ ಮನಸ್ಸು. ಎಂಥ ಕಡು ಕಷ್ಟ ಬಂದರೂ ಯಾರ ಹತ್ತಿರನು ಹೇಳಿಕೊಳ್ಳದೆ ಒಬ್ಬರೇ ಕರಗುತ್ತಿದ್ದಾರೆ. ನನ್ನ ಮತ್ತು ಪರಶುರಾಮನ ಮೇಲೆ ಅವರಿಗೆ ಎಷ್ಟು ಕಣಿಕರ ಕಾಳಜಿ ಇದೆ ಅವರಲ್ಲಿ. ಅಂತ್ಯಂತ ಕಠೋರವಾದ ಪ್ರಸಂಗ ಬಂದರು ನನಗೆ ವಿದ್ಯೆಯನ್ನು ಕೊಡಿಸಿ ನೌಕರಿಯನ್ನು ಸೇರಿಸಿದ ಮಹಾನುಭಾವರಾದರು ಅವರು. ಶ್ರೀರಾಮಾಯಣದಲ್ಲಿರುವ ಬೆನ್ನಿಗೆ ಬಿದ್ದವರ ಬದುಕು ಜೀವನ ಎಂಬುವ ದಡ ಸೇರುವವರೆಗೂ ಕೈ ಬಿಡದೆ ತನ್ನ ಸ್ವಾರ್ಥವನ್ನೇ ಬಯಸದೆ ಮತ್ತೊಬ್ಬರ ಏಳಿಗಾಗಿ ಶ್ರಮಿಸುತ್ತಿರುವ ಅವರು ಶ್ರೀರಾಮಾಯಣದಲ್ಲಿರುವ ಶ್ರೀರಾಮನ ಚಂದ್ರರಿಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ. ಅಂದು ಆ ಶ್ರೀರಾಮಚಂದ್ರ ತನ್ನ ತಮ್ಮನಿಗಾಗಿ ತನ್ನ ಆಸ್ತಿಯನ್ನೆಲ್ಲ ತ್ಯಜಿಸಿ ಕಾಡಿಗೆ ಹೋದ. ಆದರೆ ಈ ಕಲಿಯುಗದ ಶ್ರೀರಾಮಚಂದ್ರ ತನ್ನ ಕಾಡಿನಲ್ಲಿರುವ ಆಸ್ತಿಗೆ ಸಂಚಕಾರ ಬಂದರು. ನಮಗೆ ಕಳಂಕ ಹತ್ತಬಾರದು ಎಂದು ನಾಡಿನಲ್ಲಿ ಉತ್ಸವ ಮೂರ್ತಿಯಂತೆ ದಿನ ದೂಡುತ್ತಿದ್ದಾರೆ. ಅಂತ ದೇವ ಮಾನವನಿಗೆ ನಾನು ಅಳಿಯನಾಗುವ ಬದಲು ಸಹೋದರನಾಗಬಾರದಿತ್ತೆಂದು ಕೊರಗುತ್ತಿದೆ ನನ್ನ ಮನ. ಅಂತ ದೇವ ಮಾನವನ ಸೇವೆ ಮಾಡಿ ಅಂದು ಶ್ರೀರಾಮಾಯಣದಲ್ಲಿ ರಾಮನ ಪಾದರಕ್ಷೆಗಳನ್ನು ಆ ಭರತ ಪೂಜಿಸುತ್ತಿದ್ದ. ಆದರೆ ಈ ಕಲಿಯುಗದ ರಾಮನನ್ನು ನನ್ನ ಪರಶುರಾಮ ದೇವರೆಂದು ಪೂಜಿಸುತ್ತಿದ್ದಾನೆ. ಅಂತ ದೇವನ ಮಾನವನ ಸೇವೆ ಮಾಡಿ ನನ್ನ ಜೀವನವನ್ನೇ ಸಾರ್ಥಕ ಮಾಡಿಕೊಳ್ಳಬೇಕು. ಒಳ್ಳೆ ಜಿಂಕಿ ಮರಿ ಹಂಗ ಕುಣಿದಾಡ್ಕೊಂಡಿದ್ದ ಈ ಬಂಗಾರಿ ತನ್ನ ಹಳೇ ಬಿಂದಿಗೆ ಕೊಡ್ತೀನಂತೇಳಿ ಇಲ್ಲಿ ಒಟ್ಟ ಕಣ್ಣಿಗೆ ಕಾಣವಳು ಎಲ್ಲರ ಹೋಗಿರ್ಬೇಕಿಕ್ಕೆ. ಕಡಿಮೆ ತಗೋರಣ್ಣ ಓಪನ್ ಆತ ಲಾಕ್ಡೌನ್ ನಿಮ್ಮ